ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 498ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಂಪತಿ ತನಗೆ ಸೀತೆಯ ಸುಳಿವು ಹಾಕಿತ್ತು. ಅದಕ್ಕೆ ಕಾರಣ ತನ್ನ ಮಗ. ಅವನು ರಾವಣ ಬೆನ್ನಟ್ಟಿ ಹೋಗಿರ್ತಾನೆ ಬಲಿ ಅಂತ ಹಿಡ್ಕೊಂಬರಕ್ಕೆ. ಅವಾಗ ರಾವಣ ಒಂದು ಪ್ರಾರ್ಥನೆ ಮೇರೆಗೆ ಅವನು ಬಿಟ್ಟು ಬಂದದ್ದು ಸುದ್ದಿ ಹೇಳ್ತಾನೆ. ಮತ್ತು ಮುನಿಗಳು ಹೇಳ್ತಾರೆ ಅವನು ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದಂಥ ಸುದ್ದಿಯನ್ನು ಅವ್ರು ಹೇಳ್ತಾರೆ. ಅದನ್ನು ಬಂದು ನನಗೆ ಹೇಳಿದ ನನ್ನ ಮಗ ಅಂತ ಹೇಳ್ತಾನೆ. ಮುಂದೆ ನಾನು ಅಸಹಾಯಕ ಸ್ಥಿತಿಯಲ್ಲಿ ವಿಂಧ್ಯ ಪರ್ವತದ ಮೇಲೆ ಬಿದ್ದಾಗ ನನ್ನದು ಪೂರ ಪ್ರಜ್ಞಾಹೀನನಾಗಿದ್ದೆ. ಪ್ರಜ್ಞೆ ಬಂದ ನಂತರ 6 ದಿವಸದ ನಂತರ ಪ್ರಜ್ಞೆ ಬಂದ ನಂತರ ನೋಡಿದೆ ಅರ್ಥ ಆಯ್ತಲ್ಲ, ಗಿರಿ ಶಿಖರ ಇತ್ತು, ಮುಂದೆ ಋಷಿ ಮುನಿ ಆಶ್ರಮ ಇತ್ತು, ನಿಶಾಕರ ಮುನಿ ಆಶ್ರಮ. ಆ ನಿಶಾಕರ ಮುನಿ ಆಶ್ರಮಕ್ಕೆ ನಾನು ಅಲ್ಲಿ 6 ವರ್ಷಗಂಟಲೆ ಇದ್ದೆ. ಅವ್ರು ನಿಶಾಕರ ಮುನಿದು ನನಗೆ ಗೊತ್ತಿತ್ತು. ಯಾಕಂದರೆ ಒಂದು ಸಲ ಸಂಪತ್ತಿ ಹೇಳ್ತಾರೆ, ನಾನು ಮತ್ತು ನನ್ನ ತಮ್ಮನಾದ ಜಟಾಯು ಮುನಿಗಳ ಆಶ್ರಮಕ್ಕೆ ನಾವು ಭೇಟಿ ಕೊಟ್ಟಿದ್ವಿ. ಅಲ್ಲೇ ಆ ಮುನಿಗಳ ಆಶ್ರಮ ಭಾಳ ಹೊಳಿತಾ ಇತ್ತು. ಸಾಕಷ್ಟು ಹೂವು ಹಣ್ಣುಗಳಿಂದ ಸಂಪದ್ಭರಿತವಾಗಿತ್ತು. ಅವರ ಆಶ್ರಮದಲ್ಲಿ ಸುತ್ತಮುತ್ತ ಸರ್ಪ, ಜಿಂಕೆ, ಹುಲಿ, ಸಿಂಹ ಇವು ಕಾಣಿಸ್ತಿದ್ದು. ಇವು ಅವರ ಸೈನ್ಯಗಳಾಗಿದ್ದವು. ಅವುಗಳ ಮಧ್ಯೆ ಅವರು ಸಂತೋಷವಾಗಿದ್ದನ್ನು ನೋಡಿದರು. ನಾವು ಅವ್ರು ಭೇಟಿಯಾಗಿ ಬರೋದನ್ನು ಕಂಡು ಅವ್ರು ಸಂತೋಷಪಟ್ಟು ಯಾಕೆ ಬಂದಿರಿ ಅಂತ ಪ್ರಶ್ನೆ ಕೇಳ್ತಾನೆ. ಅದನ್ನೇ ವಾಲ್ಮೀಕಿಯವ್ರು ಮುಂದುವರಿಸ್ತಾರೆ. ಓ ಸಭ್ಯ ಸಂಪತ್ತಿ, ನಿನ್ನ ಪಕ್ಕುಗಳು ಸುಟ್ಟಿವೆ. ಮುನಿಗಳು ಹೇಳ್ತಾರೆ ನೋಡಿಕೊಂಡು, ಏನಪ್ಪ. ಮತ್ತು ನಿಶಾಕರ ಮುನಿ ಹೇಳ್ತಾರೆ, ಸಂಪತ್ತಿ ನೀನು ನೋಡ್ಬೇಕಾದ್ರೆ ನಿನ್ನ 2 ಪಕ್ಕನಾಗ್ಯಾವ, ಸುಟ್ಟು ಹೋಗ್ಯಾವ. ಆದರೂ ಜೀವಂತವಿರುವಿನಿ, ಆದರೂ ಕೂಡ ನೀನು ಜೀವಂತವಾಗಿದ್ದೀಯಾ, ನನ್ನ ಭೇಟಿಗೆ ಬಂದಿದ್ದೀಯಾ. ನಿನ್ನ ಸಹೋದರ ಜೊತೆ ನೋಡಿದ್ದೆ ಹಿಂದೆ, ಅವರು ಕೂಡ ನೆನಪಿಸಿಕೊಡ್ತಾರೆ. ಇವು ನೆನಪು ಮಾಡ್ಕೊಂಡಿರ್ತಾರೆ. ಹಿಂದೊಂದು ದಿವಸ ಜಟಾಯು ಜೊತೆಗೆ ಬಂದಿದ್ದು ಅಂತೇಳಿ ಋಷಿಗಳ ಸಹಿತ ಅದನ್ನೇ ಹೇಳ್ತಾರೆ. ನಿಶಾಕರ ಮುನಿ ಸಹಿತ ಏನು ಹೇಳ್ತಾರಂದ್ರೆ, ಒಮ್ಮೆ ನೀನು ನಿನ್ನ ತಮ್ಮ ಜಟಾಯು ಒಬ್ಬರು ಬಂದಿದ್ರಿ ಅಂತ ನೆನಪಿಸಿಕೊಡ್ತಾನೆ. ನೀನು ಹಿರಿಯವ, ಜಟಾಯು ನಿನ್ನ ಕಿರಿಯ ಸಹೋದರ. ನೀ ದೊಡ್ಡವ, ನಿನ್ನ ತಮ್ಮ ಜಟಾಯು. ನನಗೆ ಭೇಟಿಯಾಗಿ ಪಾದಕ್ಕೆ ನಮಸ್ಕರಿಸಿದ್ದು ನೆನಪಿದೆ. ಇಬ್ಬರು ಬಂದು ನನ್ನ ಪಾದಕೇರಿಗೆ ನಮಸ್ಕಾರ ಮಾಡಿದ್ದು ನನಗೆ ಇನ್ನೂ ನೆನಪಿದೆ. ಕಾಯಿಲೆಯಿಂದ ಪಕ್ಕಗಳು ಹೀನವಾಗಿದೆ. ಈಗ ನಿನ್ನೂ ನೋಡಬೇಕಾಗಿತ್ತಲ್ಲ, 2 ಪಕ್ಕ ಹೀನ ಬಲವನ್ನು ಕಳೆದುಕೊಂಡವ. 2 ಪಕ್ಕಗಳು ಬಲ ಕಳೆದುಕೊಂಡವ ರೆಕ್ಕೆಗಳು. ಯಾರಾದರೂ ಹಾನಿ ಉಂಟು ಮಾಡಿದರೆ ಸವಿಸ್ತಾರದಿ ತಿಳಿಸು. ನಿನ್ನ ಪಕ್ಕಗಳು ಇಷ್ಟೊಂದು ಬಲಹೀನ ಆಗಲಿಕ್ಕೆ, ಇಷ್ಟೊಂದು ಕಬರಿ ಹೋಗಲಿಕ್ಕೆ ಏನು ಕಾರಣ, ಅದನ್ನು ನನಗೆ ಸವಿಸ್ತಾರವಾಗಿ ತಿಳಿಸು ಅಂತ ಹೇಳಿ ನಿಶಾಕರ ಮುನಿ ಸಂಪತ್ತಿಯನ್ನು ಕೇಳ್ತಾನೆ. ತನ್ನ ಪಕ್ಕುಗಳ ಸುಟ್ಟ ಕಾರಣ ವಿವರಿಸುತ್ತಾ ಸಂಪತ್ತಿ ತನ್ನ ಗಾತೆ ಮುಂದುವರಿಸಿದ. ಮುನಿಗಳಿಗೆ ಸತ್ಯ ಹೇಳಬೇಕಲ್ಲ, ಅದಕ್ಕೆ ಅವನೇನು ಮಾಡಿದಂದರೆ, ನನಗೆ ಯಾಕೆ ಈ ದುಸ್ಥಿತಿ ಬಂತು ಅನ್ನೋದನ್ನು ಆ ಒಂದು ಗಾತೆಯನ್ನು ನಿಶಾಕರ ಮುನಿಗಳಿಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಸಂಪತ್ತಿ. ಓ ದೇವರೂಪಿ ಮುನಿಯೇ, ಮುನಿಗಳು ಯಾವಾಗಲೂ ದೇವರೂಪಿ. ದೇವರು ಯಾವಾಗಲೂ ಧರ್ಮವನ್ನು ಪ್ರೀತಿಸ್ತಾರೆ. ಧರ್ಮ ಇದ್ದಲ್ಲಿ ದೇವತೆಗಳಿರ್ತಾರೆ, ದೇವರಿರ್ತದೆ, ದೈವ ಇರ್ತದೆ. ದೈವದಿಂದ ಧರ್ಮ ಇದಾಗಿದ್ದು ದೇವತೆಗಳಂತ ಆದದ್ದು. ದೇವರನ್ನು ಪದ ಬಂದಿದ್ದೇನೆ ದೈವದಿಂದ. ಎಲ್ಲಿ ಧರ್ಮನಿಷ್ಠೆ ಇರ್ತದೆ ಅಲ್ಲಿ ದೈವ ಇರ್ತದೆ, ದೈವ ಸಪೋರ್ಟ್ ಮಾಡ್ತಿದೆ ಅಂತ ಹೇಳ್ತಾನೆ. ಅದನ್ನೇ ಅವನು ಹೇಳ್ತಾನಂದ್ರೆ, ಓ ಸಭ್ಯ ಸಂಪತ್ತಿ, ನಿನ್ನ ಆಯಿತಾ, ನನಗೆ ಭೇಟಿಯಾಗಿ ಪಾದಕ್ಕೆ ನಮಸ್ಕರಿಸಿದ್ದು ನೆನಪಿದೆ. ಕಾಯಿಲೆಯಿಂದ ಪಕ್ಕಗಳು ಹೀನವಾಗಿ ಯಾರಾದರೂ ಹಾನಿ ಉಂಟು ಅಂತ ಕೇಳಿರ್ತಾನೆ. ಅದಕ್ಕೆ ಅವನೇನು ಹೇಳ್ತಾನಂದ್ರೆ, ಓ ದೇವರೂಪಿ ಮುನಿಯೇ, ಮುನಿಗೆ ಸಂಬೋಧನೆ ಮಾಡ್ತಾನೆ. ಸುಡು ಬಿಸಿಲಿನಿಂದ ರಕ್ಷಿಸಿದೆ ಜಟಾಯುವನ್ನು, ನನ್ನ ಪಕ್ಕ ಹರಡಿ ಅದರಡಿ. ಇಬ್ಬರು ನಾವು ಒಬ್ಬ ರಾಕ್ಷಸರ ಬೆನ್ನಟ್ಟಿ ಹೊಂಟಿದ್ಯೋ. ಮುಂದೆ ಎತ್ತರಕ್ಕೆ ಹೋದಂಗೆ ಸೂರ್ಯನ ಬಿಸಿಲು ಬಹಳ ಶಾಖದಿಂದ ತುಂಬಿತ್ತು, ಬಿಸಿಯಾಗಿತ್ತು. ಅದಕ್ಕೆ ನನ್ನ ತಮ್ಮನಿಗೆ ಹಾನಿಯಾಗಬಾರ್ದು ಅಂಥೇಳಿ ನನ್ನ ವಿಶಾಲ ಪಕ್ಕಗಳನ್ನು ಹರಡಿ ನಾನು ನನ್ನ ತಮ್ಮನನ್ನು ರಕ್ಷಿಸಿದೆ. ಇಷ್ಟು ಗೊತ್ತಿದೆ ಅಂತ ಹೇಳ್ತಾನೆ. ರಾಕ್ಷಸರ ಮೇಲೆ ಜಯ ಸಾಧಿಸಲು ಹಾರಿದೆವು ನಾವು ಬಹು ಎತ್ತರಕ್ಕೆ. ಭೂಮಂಡಲ ಖಂಡಿತ ನಮಗೆ ರಥ ಗಾಲಿಯಂತೆ. ನೋಡ್ರಿ, ಭೂಮಿ
ದುಂಡಗ ಇದೆ ಅನ್ನೋದು ರಾಮಾಯಣದಲ್ಲಿ ಪದೇ ಪದೇ ಇದೆ. ನಾವೇನು ಮಾಡ್ತೀವಿ, ಇತ್ತೀಚೆಗೆ ವಿಜ್ಞಾನಿಗಳು ಭೂಮಿ ದುಂಡಗಿದೆ ಅಂತ ಹೇಳ್ತೀವಿ. ಭೂಮಿ ದುಂಡಗಿದ್ದದ್ದನ್ನು, ಗೋಲಾಕಾರದಿದ್ದನ್ನು ಇತ್ತೀಚಿನ ವಿಜ್ಞಾನಿಗಳನ್ನೇ ಕಂಡು ಹಿಡಿದ್ದಾರೆ. ಅದರ ಪೂರ್ವದಲ್ಲಿ ಅವರಿಗೆ ಜ್ಞಾನ ಇರಾಕಿಲ್ಲ ಅನ್ನುವಂತಹ ಮಹಾ ಬುದ್ಧಿವಂತರು ಅದಾರ ಮತ್ತು ವಾದನೂ ಮಾಡ್ತಾಯಿರ್ತಾರೆ. ಅದಕ್ಕೆ ಕಾರಣ ಅಂದರೆ ಅವರು ಓದುವಿನ ಕೊರತೆ. ನಾವು ಯಾವುದೇ ಒಂದು ನಿಷ್ಕರ್ಷಕ್ಕೆ ಬರಬೇಕಾಗಿತ್ತು ಅಂದರೆ ಎಲ್ಲವನ್ನು ಓದಬೇಕು. ಅದು ಸಂಬಂಧಪಟ್ಟಂತೆ ನಮ್ಮ ಕಡೆ ಏನು ಮುಟ್ಲಿಕ್ಕೆ ಸಾಧ್ಯ ಇದೆ, ಬಿಯಾಂಡ್ ಅವರ್ ರೀಚ್ ಇರ್ತಾರೆ, ವಿ ಕಾನ್ ಡು ಎನಿಥಿಂಗ್, ವಿ ಆರ್ ಹೆಲ್ಪ್ಲೆಸ್. ವಿದಿನ್ ಅವರ್ ರೀಚ್ ಏನಿದೆಯಲ್ಲ, ಏನೇನು ಮಟೀರಿಯಲ್ ಸಿಗ್ತದೆ, ಏನೇನಿದೆ ಎಕ್ಸಿಸ್ಟಿಂಗು, ಅನ್ಬಯಾಸ್ಡ್ ಮೈಂದಿಂದ ಓದಬೇಕು. ಮೈಂಡ್ನಾಗ ಒಂದು ಪಕ್ಷಪಾತ ಇಟ್ಕೊಂಡು ಓದ್ಕೋತ ಹೋದ್ರೆ ಅದೆಲ್ಲ ಇದ್ರಾಗ ಕಹಿ ಐತೆ ಅಂತ ಹಿಡ್ಕೊಂಡು ಓದ್ಕೊಂತ ಹೋದ್ರೆ ಅದೆಲ್ಲ ಕಹಿನೇ ಕಾಣಿಸ್ತದೆ. ಇವರು ಬರ್ತಾರೆ ನೋಡಿರಿ, ಭಗವಾನ್ ಎಸ್ ಕೆ ಭಗವಾನ್ ಅವರು ರಾಮಾಯಣ ಅನ್ನೋದು ವಿಷವೃಕ್ಷ ಅಂತ, ಅವರು ಬರೆಯೋ ಕಾಲಕ್ಕೆ ವಿಷವೃಕ್ಷ ಅಂತ ತಿಳ್ಕೊಂಡು ಬರ್ಕೊತ ಹೋಗ್ತಾರೆ ಅವರು. ಅವಾಗ ಅವ್ರಿಗೆ ಏನು ಕಾಣಿಸ್ತಿದ್ದಾರೆ, ಅದು ಎಲ್ಲನೂ ವಿಷವೃಕ್ಷತೆ ಕಾಣಿಸ್ತದೆ. ಲೇಖಕರು ಆದವರು, ಅಧ್ಯಯನಕಾರರು, ಸಂಶೋಧಕರು ಯಾವಾಗಲೂ ಅನ್ಬಯಾಸ್ಡ್ ಇರಬೇಕು. ಸತ್ಯ ಏನಿದೆ, ಸತ್ಯ ಶೋಧನೆ ಅಧ್ಯಯನದ ಮುಖ್ಯ ಉದ್ದೇಶ ಸತ್ಯ ಶೋಧನೆ. ಅಲ್ಲಿ ನಾವು ಪಾಸಿಟಿವ್ ಇರಬಾರ್ದು, ನೆಗೆಟಿವ್ ಇರಬಾರ್ದು, ನ್ಯೂಟ್ರಲ್ ಆಗಿ ನಾವು ಓದ್ಕೊತ ಹೋಗ್ಬೇಕಾದ. ತಟಸ್ಥ ಒಂದು ನೀತಿಯಿಂದ, ತಾಳ್ಮೆಯಿಂದ, ಮಾನದಂಡದಿಂದ ನಾವು ಓದಿಕೊಂಡು ಅಲ್ಲಿ ಇದ್ದಂತಹ ವಿಷಯದ ಮೇಲೆ, ಮಾಹಿತಿ ಆಧಾರದ ಮೇಲೆ ನಮ್ಮ ಮಾನದಂಡಗಳನ್ನು ಉಪಯೋಗ ಮಾಡಿ ಒಂದು ನಿಷ್ಕರ್ಷಕ್ಕೆ ಬರಬೇಕಾಗ್ತಿದೆ. ಅದೇ ಬಿಟ್ಕೊಂಡು ಇದು ವಿಷಕಾರಿ ಐತೆ ಅಂತ ಹೇಳಿ ಮೊದಲೇ ಅಕ್ಷರದಿಂದ ಕೊನೆ ಅಕ್ಷರ ತನಕ ಅವ್ರಿಗೆ ಅದು ವಿಷಕಾರಿಯಾಗಿಯೇ ಕಾಣ್ತಿದೆ. ಇದು ಅಮೃತ ಅಂತ ಅಂದುಬಿಟ್ರಂದ್ರೆ ಮೊದಲೇ ಅಕ್ಷರದಿಂದ ಕೊನೆ ಅಕ್ಷರ ತನಕ ಅದು ಅಮೃತದಂತೆ ಕಾಣ್ತಿದೆ. ಅದಕ್ಕೆ ನಾವು ಅಧ್ಯಯನ ಮಾಡೋ ಕಾಲಕ್ಕೆ, ಹೇಳೋ ಕಾಲಕ್ಕೆ ನಾವು ಯಾವಾಗಲೂ ಅಧ್ಯಯನಕಾರರು, ಸಂಶೋಧಕರು ನಿಷ್ಪಕ್ಷಪಾತವಾಗಿರಬೇಕು. ಇಲ್ಲಿ ಅವನು ಹೇಳ್ತಾನೆ, ನಾನು ಈ ರಾಕ್ಷಸರನ್ನ ಬೆನ್ನು ಹತ್ಕೊಂಡು ಏನು ಹೊಂಟಿದ್ದು, ಭಾಳ ಎತ್ತರಕ್ಕೆ ಹೋದ್ದು, ಎತ್ತರ ಮ್ಯಾಗಿಂದ ಭೂಮಂಡಲ ನೋಡಿದಾಗ, ಭೂಮಿಯನ್ನು ನೋಡಿದಾಗ ಭೂಮಿ ನಮಗೆ ಹೆಂಗೆ ಕಾಣಿಸ್ತು, ರಥದ ಗಾಲಿ ಅಂತ ಕಾಣಿಸ್ತು, ರೌಂಡ್ ಕಾಣಿಸ್ತು, ಗುಂಡ ಕಾಣಿಸ್ತು. ಅಂಡಾಕಾರ ಸ್ವಲ್ಪ ಇದೆ, ಗುಂಡ ಕಾಣಿಸ್ತದೆ, ಗಾಲಿ ಅಂತ ಕಂಡಿತು. ಪರ್ವತ ನದಿಗಳು ನೂಲಿನ ಹೆಣಕೆಯಂತೆ ಕಂಡವು. ಒಂದು ನಾವು ತಿಳ್ಕೋಬೇಕಲ್ಲ, ಭೂಮಿ ಗುಂಡಿಗೆ ಕಾಣಿಸ್ತಾ ಇದೆ, ಅದರ ಮೇಲಿನ ನದಿಗಳು ದಾರದ ಹೆಣಕೆಯಂತೆ ಕಾಣ್ತಾವಂದ್ರೆ ನಾವು ಎತ್ತರಕ್ಕೆ ಹೋಗಲೇಬೇಕು. ಇವು ಪಕ್ಷಿಗಳನ್ನು ಹೇಳ್ತಾ, ಪಕ್ಷಿ ಎತ್ತರಗಳು ಹಾರಿರ್ತಾವೆ, ನೋಡಿದ್ದನ ಅವು ಹೇಳ್ತಾವ. ವಿಮಾನಗಳಲ್ಲಿ ಸಂಚರಿಸುವಂಥವರು ಅವರು ಕೂಡ ಮೇಲಿನಿಂದ ಭೂಮಿಯನ್ನು ಕಂಡವ. ಪದೇ ಪದೇ ರಾಮಾಯಣದಲ್ಲಿ ಈ ವಿವರಣೆ ಸಿಗ್ತಾನೆ ಇದೆ. ಮುಂದುವರೆದು ಹೇಳ್ತಾರ, ಹಿಮಾಲಯ ವಿಂಧ್ಯಗಳು ಸರೋವರದಲ್ಲಿದ್ದ ಆನೆಗಳಂತೆ ಕಂಡವು. ಸರೋವರದಾಗ ಆನೆಗೆ ಹಿಂದೆ ಇಳಿದಾಗ ಆನೆ ಸರೋವರದ ಮಧ್ಯೆ ಹಂಗೆ ಅಲ್ಲೆಲ್ಲೇ ಕಪ್ಪ ಒಂದು ಇದರತೆ ಕಾಣಿಸ್ತದಲ್ಲ, ಹಾಗೆ ಹಿಮಾಲಯ ವಿಂಧ್ಯ ಪರ್ವತಗಳು ನಮಗೆ ಕಂಡೆವು. ದಣಿದೆವು, ಬೆವರಿದೆವು, ಸೂರ್ಯನ ಸ್ಯಾಕದಿ. ಮ್ಯಾಗ ಹಂಗೆ ಹಾರ್ಕೋತ ಹೊಂಟಿದ್ವಿ ನಾವು, ಕೆಳಗೆ ನೋಡ್ಕೊತ. ಮುಂದೆ ನಮಗೆ ಸಾಕಷ್ಟು ಬೆವರು ಬಂತು, ದಣಿವೂ ಆಗಿತ್ತು. ಬೆವರು ಯಾಕೆ ಬರ್ತಪ್ಪ ಅಂದ್ರೆ ಸೂರ್ಯನ ಏನು ಶಾಖ ಇದೆ, ಬಿಸಿ ಏನಿದೆ ಅದು ಹೆಚ್ಚಾಗ್ತಾ ಹೊಂಟಿತ್ತು. ನೆಲಕ್ಕೆ ಬಿದ್ದೆವು, ಅದನ್ನು ತಾಳಲಾರದೆ, ಆ ಉರಿಯನ್ನು ತಾಳಲಾರದೆ ನಾವಿಬ್ಬರು ಏನು ಮಾಡಿವೆ, ನೆಲಕ್ಕೆ ಬಿದ್ದೆವು. ನಿತ್ರಾಣಗೊಂಡು ಸಹೋದರರು ಇಬ್ಬರು ನಮ್ಮದ ಬಲವನ್ನು ಕಳ್ಕೊಂಡು ಇಬ್ಬರು ಅಪ್ಪಳಿಸಿ ಕೆಳಗೆ ಬಿದ್ದೆವು. ಜಟಾಯು ಜನಸ್ಥಾನದಲ್ಲಿ ಬಿದ್ದಿರಬೇಕು. ಸನ್ಸ್ಟ್ರೋಕ್ ಆಗಿತ್ತು ಅವ್ರಿಬ್ಬರಿಗೂ. ಸನ್ಸ್ಟ್ರೋಕ್ ಆದ ತಕ್ಷಣ ನಾವು ಎಲ್ಲಿ ಬಿದ್ದು ಯಾಕಡೆ ಹೋದ್ವಿ ಇನ್ನೇ ಇರೋದಿಲ್ಲ, ನೆಕ್ಸ್ಟ್ ಅನ್ಕಾನ್ಸಿಯಸ್ ಸ್ಟೇಜ್ನಾಗ ಹೋಗಿಬಿಡ್ತಾರೆ ಅವರು. ಅವ ಹೇಳ್ತಾನೆ, ಆಮೇಲೆ ನಮಗೆ ಅಪ್ಪಳಿಸಿ ಬೀಳೋ ಕಾಲಕ್ಕೆ ನನ್ನ ತಮ್ಮ ಎಲ್ಲಿ ಬಿದ್ದ ಗೊತ್ತಾಗಿಲ್ಲ, ನಾನು ಇಲ್ಲಿ ಬಿದ್ದೆ, ಬಹುತೇಕ ನನ್ನ ತಮ್ಮ ಜನಸ್ಥಾನದಲ್ಲಿ ಬಿದ್ದಿರಬಹುದು, ದಂಡಕಾರಣ್ಯದಲ್ಲಿ ಬಿದ್ದೆ. ನಾನು ವಿಂಧ್ಯದಲ್ಲಿ ಬಿದ್ದೇನೆ, ಅದಕ್ಕಿಂತ ಮುಂಚೆ ಅಂದರೆ ಈಗಿನ ಮಹಾರಾಷ್ಟ್ರ ಇದೆಲ್ಲ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕೆಲವೊಂದು ಭಾಗ, ವೀರ ಸೈಡದ ಭಾಗದು ಬರ್ತಿದೆ, ಅಥವಾ ನಮ್ಮ ವಿದರ್ಭ ಬರ್ತಿದೆ, ಇದನ್ನೇ ದಂಡಕಾರಣ್ಯ ಅಂತ ಕರೀತಾರೆ. ಆ ಕಡೆ ಬಿದ್ದಿರಬಹುದು ಅಂತ ಹೇಳ್ತಾನೆ ಅನಿಸುತ್ತೆ. ದಕ್ಷಿಣ ವಿಂಧ್ಯ ಪರ್ವತದಲ್ಲಿ ನಾನು ಬಿದ್ದೇನು. ದಕ್ಷಿಣದ ವಿಂಧ್ಯ ಪರ್ವತದಲ್ಲಿ, ಸೆಂಟ್ರಲ್ಲಾಗೂ ಬೀಳಲಿಲ್ಲ ನಾವು. ದಕ್ಷಿಣದ ವಿಂಧ್ಯ ಪರ್ವತ ಅಂದರೆ ಹೆಚ್ಚು ಕಡಿಮೆ ಈ ಕಡೆಗೆ ಏನು ಎರಡೂ ಅದಾವಲ್ಲ, ಯಾವುದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟದವಲ್ಲ,
ನಾನು ಈ ಕಡೆ ಬಂದು ಬಿದ್ದೆ ಅಂತ ಹೇಳ್ತಾನೆ. ಅಳುತ್ತಾ ನಿರಾಶೆದಿ ಸಂಪತ್ತಿ ತನ್ನ ಕತೆ ಮುಂದುವರಿಸಿದ. ಹೇಳಿದಾಗ ದುಃಖ ಬರ್ತಾಯಿದ್ದ, ತಮ್ಮನ್ನು ಕಳ್ಕೊಂಡಿದ್ದ, ತನ್ನ ಬಲವನ್ನು ಕಳ್ಕೊಂಡಿದ್ದ. ಇದನ್ನು ತನ್ನ ವ್ಯಥೆಯನ್ನು ಹೇಳ್ತಾ ದುಃಖಿಸುತ್ತಾ ಕಥೆಯನ್ನು ಮುಂದುವರಿಸ್ತಾನೆ. ನುಡಿದ, ಧ್ಯಾನದ ನಂತರ ನಿಶಾಕರ ಮುನಿ ನುಡಿದ. ಇದೆಲ್ಲ ಕೇಳಿಕೊಂಡು ಧ್ಯಾನದಲ್ಲಿ ಮಗಳಿದ್ದಂಥ ನಿಶಾಕರ ಮುನಿಯವರು ಹೇಳ್ತಾರೆ, ಹೊಸ ಪಕ್ಕುಗಳು ಬೆಳೆಯುವ ನಿನಗೆ, ನೀನು ಕಾಳಜಿ ಮಾಡೋಕ್ಕೆ ಹೋಗ್ಬೇಡಪ್ಪ, ದುಃಖಿಸಬೇಡ. ಈ ಪಕ್ಕಗಳೇನು ಸುಟ್ಟೋಗ್ಯಾವಲ್ಲ ಹಳಿವ, ಅಲ್ಲಿ ನಿಮಗೆ ಹೊಸ ಪಕ್ಕಗಳು ಬೆಳೀತವೆ. ಶೌರ್ಯ ಸಾಹಸಗಳು ಮರಳುವು ನಿನಗೆ. ಯಾವಾಗ ನಿನ್ನ ಪಕ್ಕ ಚಿಗುತ್ ಮತ್ತು ಬೆಳೀತಾ ಮೊದಲಿನ ಸ್ಥಿತಿಗೆ ಬರ್ತಾವ ಆವಾಗ ನಿನ್ನ ಎಲ್ಲ ಸಾಹಸಗಳು ಶೌರ್ಯಗಳು ಕೂಡ ಮರುಕಳಿಸ್ತಾವೆ, ಹೊಳೆ ನಿಲ್ಲಲ್ಲಿ ಬರ್ತಾವೆ, ರಿಗೇನ್ ಆಗ್ತದೆ, ರಿಸ್ಟೋರ್ ಆಗ್ತದೆ ಅಂತ ಹೇಳ್ತಾನೆ. ಮುನಿಯ ಸಾಂತ್ವನ ನುಡಿ ಕೇಳಿ ನನಗೆ ಭರವಸೆ ಹುಟ್ಟಿತು. ಮುನಿ ಮಾತುಗಳನ್ನು ಕೇಳಿ ನನಗೇನಾಯಿತು, ಭರವಸೆ ಬಂತು. ಹಿಂದೆ ಕೇಳಿದ ಸತ್ಯಗಳ ಬಗ್ಗೆ ನನಗೆ ಹಿಂದೂ ಈ ಪ್ರಕಾರ ಅವ್ರು ಏನು ನುಡಿದಿದ್ರಲ್ಲ ಅದಾಗಿತ್ತು. ಅವ್ರ ಬಾಯಿಂದ ಏನು ಬರ್ತದಲ್ಲ, ಋಷಿಮುನಿಗಳ ಬಾಯಿಂದ ಹಾಗೆ ಇದು ಇವತ್ತೂ ಆಗಿದೆ ನೋಡಿ. ಯಾರು ಸಾಧಕರು ಇರ್ತಾರೆ, ಸಾಧಕರಿಂದ ಮನಸ್ಸಿನ ಮೇಲೆ ಹತೋಟಿಯನ್ನು ಹೊಂದಿದರು, ಮೋಕ್ಷದ ಸ್ಥಿತಿಯನ್ನು ಹೊಂದಿದವರು ಇರ್ತಾರಲ್ಲ, ಅವರು ಬಾಯಿಯಿಂದ ಏನು ಬರ್ತಿದೆ ಅದು ನಡೀತಿದೆ. ಇವತ್ತು ಕೂಡ ಇದನ್ನು ನೋಡ್ತಾ ಇರ್ತೇವೆ. ಪವಾಡ ಅಂತಾರೆ, ಚಮತ್ಕಾರ ಅಂತಾರೆ. ಅದು ಏನೇ ಇರಲಿ, ಒಟ್ಟು ಆ ಸತ್ಯ ಇವತ್ತಿಗೂ ಈ ಮುಂದುವರೆದಿದೆ. ದಶರಥ ಪುತ್ರ ರಾಮನು ಪತ್ನಿ ಸೀತೆ ಹರಿಸುತ್ತಾ ಬರುವನಿಲ್ಲಿ. ಅವನೂ ಕೂಡ ರಾಮ ತನ್ನ ಹೆಂಡತಿ ಹುಡುಕುವಂಥ ಈಗೇನು ನಾವು ಅದಿಲ್ಲ ಇಲ್ಲಿ ಸಮುದ್ರ ದಂಡಿಗೆ, ಇಲ್ಲಿ ಬರ್ತಾನ ಬರುವನಿಲ್ಲಿ. ಸಮುದ್ರ ದಾಟುವ ವಾನರರಿಗೆ ಲಂಕೆ ಹಾರಲು ಹೇಳಿ. ಇವ್ರಿಗೇನು ಮಾಡಿದ್ರೆ ಆ ಲಂಕೆಯನ್ನು ಹಾರಿ, ಇದು ಸಮುದ್ರ ದಾಟಿ ಲಂಕೆ ಹೋಗಲಿಕ್ಕೆ ಹೇಳಿ, ಇಲ್ಲಿಂದ ಹಾರಿಕೊಂಡು ಲಂಕೆಗೆ ಹೋಗಲಿಕ್ಕೆ ಹೇಳಿ ಅಂತ ಹೇಳ್ತಾನೆ. ಸೀತೆ ರಾಮನ ಬಂಧನದಲ್ಲಿ ಸೀತೆಗೆ ಏನದ ರಾವಣನ ಬಂಧನದಲ್ಲಿ, ರಾವಣ ಸೆರೆಮನೆಯಲ್ಲಿ ಇದ್ದಾಳೆ ಅಂತ ಹೇಳ್ತಾನೆ. ಇನ್ನು ಮುಂದುವರೆದು ಮತ್ತೇನು ಹೇಳ್ತಿದೆ, ಮತ್ಯಾವ ಬೆಳವಣಿಗೆ ಆಗ್ತಾ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.